ಎಲ್ಲರಿಗೂ ನಮಸ್ತೆ. ಕಥಾ ಕೆಫೆಗೆ ನಿಮಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡದೆ ಯಾರು ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದೀರೋ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ಮಲೆನಾಡಿನ ಆ ಘೋರ ಘಟನೆಯ ನಂತರ ರಾಜಶೇಖರ್ ಅವರಿಗೆ ತನ್ನ ತಂಗಿಯ ಮೇಲಿದ್ದ ಅಲ್ಪ ಸ್ವಲ್ಪ ಮಮಕಾರವು ಕಮರಿ ಹೋಗಿತ್ತು. ರಾಜಶೇಖರ್ ಸುನಂದ ಮಗಳನ್ನ ತಿದ್ದೋದು ಬಿಟ್ಟು ಅವಳ ಕೆಟ್ಟ ಬುದ್ಧಿಗೆ ಸಾಥ್ ಕೊಟ್ಟೆ. ಇನ್ನು ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಹಿಂದೆ ನೀವಿಬ್ಬರು ಅಮೆರಿಕಕ್ಕೆ ಮರಳಿ ಹೋಗಬೇಕು. ಅಲ್ಲಿಂದ ಮತ್ತೆ ಫೋನ್ ಮಾಡುವ ಸಾಹಸ ಕೂಡ ಮಾಡಬೇಡಿ ಎಂದು ಖಡಕ್ಕಾಗಿ ಆಜ್ಞಾಪಿಸಿದರು. ಅತ್ತೆ ಮಗಳು ವೇದಿಕಾ ಮತ್ತು ಸುನಂದ ಅವಮಾನದಿಂದ ತಲೆ ತಗ್ಗಿಸಿ ಯಾರು ಬೀಳ್ಕೊಡದಿದ್ದರೂ ಒಂಟಿಯಾಗಿ ವಿಮಾನ ನಿಲ್ದಾಣದ ಕಡೆ ನಡೆದರು. ರಾಯ್ ನಿವಾಸಕ್ಕೆ ಅಂಟಿದ್ದ ದೊಡ್ಡ ಪಿಡುಗು ಕೊನೆಗೂ ತೊಲಗಿತು. ತನ್ನ ತಾಯಿ ಮತ್ತು ತಂಗಿ ಹೋದರೂ ವಿಕಾಸ್ ಮಾತ್ರ ಅವರ ಜೊತೆ ಹೋಗಲು ನಿರಾಕರಿಸಿದನು. ವಿಕಾಸ್, ಮಾವ ಅವರ ದಾರಿ ಬೇರೆ, ನನ್ನ ದಾರಿ ಬೇರೆ. ನನಗೆ ಅಮೆರಿಕ ಬೇಡ. ನಾನು ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಸ್ವಂತ ಸ್ಟಾರ್ಟಪ್ ಕಂಪ್ನಿ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ವಿಹಾನ್ ಅಣ್ಣನ ಮಾರ್ಗದರ್ಶನ ಬೇಕು ಎಂದು ವಿನಂತಿಸಿದನು. ವಿಹಾನ್ ವಿಕಾಸ್ನ ಭುಜ ತಟ್ಟಿ, ವಿಕಾಸ್, ಸ್ಟಾರ್ಟಪ್ ಅಂದರೆ ಬರೀ ಕನಸಲ್ಲ, ಅದಕ್ಕೆ ಅನುಭವ ಬೇಕು. ಒಂದು ಕೆಲಸ ಮಾಡು, ಮುಂದಿನ 6 ತಿಂಗಳು ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡು. ಬಿಸ್ನೆಸ್ ಹೇಗೆ ನಡೆಯುತ್ತೆ ಅಂತ ಪ್ರಾಯೋಗಿಕವಾಗಿ ತಿಳ್ಕೊ, ಆಮೇಲೆ ನಿನ್ನ ಕಂಪ್ನಿ ಶುರು ಮಾಡು ಎಂದನು. ವಿಹಾನ್ನ ಈ ದೊಡ್ಡ ಗುಣಕ್ಕೆ ವಿಕಾಸ್ ಮಾರು ಹೋಗಿ ಸಂತೋಷದಿಂದ ಒಪ್ಪಿಕೊಂಡನು. ಇತ್ತ ರಾಜರಾಜೇಶ್ವರಿ ಅಮ್ಮ ಹೈದರಾಬಾದ್ನಲ್ಲಿ ಒಬ್ಬರೇ ಇರುವುದರಿಂದ ಅಭಿ ಮತ್ತು ತನ್ವಿ ಅಲ್ಲಿಗೆ ಮರಳಲು ಸಿದ್ಧರಾದರು. ಅಭಿ, ವಿಹಾನ್, ಋತು ಅಮ್ಮನಿಗೆ ಒಬ್ಬರೇ ಇರೋಕೆ ಆಗಲ್ಲ, ನಾವು ಹೈದರಾಬಾದ್ಗೆ ಹೋಗಲೇಬೇಕು. ನೀವೆಲ್ಲರೂ ಆದಷ್ಟು ಬೇಗ ಅಲ್ಲಿಗೆ ಬರಬೇಕು ಎಂದು ಆಮಂತ್ರಣ ನೀಡಿದರು. ತನ್ವಿ ಋತ್ವಿಯನ್ನು ಅಪ್ಪಿಕೊಂಡು, ಅತ್ತಿಗೆ, ನಿನ್ನನ್ನು ನೋಡ್ಕೊಳ್ಳೋಕೆ ಈಗ ವಿಹಾನ್ ಅಣ್ಣ ಮತ್ತು ದಿಯಾ ಅಕ್ಕ ಇದ್ದಾರೆ. ಆದರೆ ಮರೆಯಬೇಡಿ, ನಮ್ಮ ಮನೆ ಬಾಗಿಲು ಯಾವಾಗಲೂ ನಿಮಗೋಸ್ಕರ ತೆರೆದಿರುತ್ತೆ ಎಂದು ಕಣ್ಣೀರು ಹಾಕಿದಳು. ಪುಟ್ಟ ಚೇತನ ಕೂಡ ಎಲ್ರಿಗೂ ಮುತ್ತಿಟ್ಟು ಹೈದರಾಬಾದ್ ಕಡೆಗೆ ಪ್ರಯಾಣ ಬೆಳೆಸಿದಳು. ವಿಕಾಸ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಫೈಲ್ಗಳನ್ನು ನೋಡುತ್ತಿದ್ದಾಗ ಒಬ್ಬಳು ಹುಡುಗಿ ಫೈಲ್ ಹಿಡಿದು ಒಳಗೆ ಬಂದಳು. ಅವಳೇ ಅನನ್ಯ. ಚುರುಕಾದ ಕಣ್ಣುಗಳು, ಸರಳವಾದ ಚೂಡಿದಾರ್ ಮತ್ತು ಮುಖದಲ್ಲಿ ಆತ್ಮವಿಶ್ವಾಸದ ನಗು. ಅವಳು ವಿಹಾನ್ ಕಂಪನಿಯ ಸೀನಿಯರ್ ಆರ್ಕಿಟೆಕ್ಟ್ ಮತ್ತು ವಿಕಾಸ್ನ ಮೆಂಟರ್ ಆಗಿ ನೇಮಕಗೊಂಡಿದ್ದಳು. ವಿಕಾಸ್, ಹಲೋ, ನಾನು ವಿಕಾಸ್, ಇಲ್ಲಿ ಹೊಸದಾಗಿ ಜಾಯಿನ್ ಆಗಿದ್ದೀನಿ ಎಂದು ಕೈ ಚಾಚಿದನು. ಅನನ್ಯ ಗಂಭೀರವಾಗಿ, ಗೊತ್ತು ಸರ್, ವಿಹಾನ್ ಸರ್ ನಿಮ್ಮ ಬಗ್ಗೆ ಹೇಳಿದ್ದಾರೆ. ಆದರೆ ಈ ಆಫೀಸ್ನಲ್ಲಿ ಕೆಲಸಕ್ಕೆ ಮಾತ್ರ ಬೆಲೆ. ನೀವು ಎಷ್ಟೇ ದೊಡ್ಡ ಶ್ರೀಮಂತರ ಮಗನಾಗಿದ್ದರೋ ಇಲ್ಲಿ ನೀವು ನನ್ನ ಅಂಡರ್ ಕೆಲಸ ಕಲಿಯಬೇಕು, ಓಕೆನಾ? ವಿಕಾಸ್ ಅವಳ ನೇರ ಮಾತು ಕೇಳಿ ಒಂದು ಕ್ಷಣ ಶಾಕ್ ಆದರೂ ಅವಳ ಧೈರ್ಯ ಕಂಡು ಮನಸ್ಸಿನಲ್ಲೇ ಮೆಚ್ಚಿಕೊಂಡನು. ಕೆಲಸದ ವಿಷಯದಲ್ಲಿ ಅನನ್ಯ ತುಂಬ ಕಟ್ನಿಟ್ಟು. ವಿಕಾಸ್ ಯಾವುದಾದರೂ ಸಣ್ಣ ತಪ್ಪು ಮಾಡಿದರೂ ಅವಳು ಎಲ್ಲರ ಮುಂದೆ ರೇಗುತ್ತಿದ್ದಳು. ಇದು ವಿಕಾಸ್ಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದರೂ ಅವಳ ಕೆಲಸದ ಶೈಲಿಯನ್ನು ನೋಡಿ ಅವಳ ಮೇಲೆ ಗೌರವ ಬೆಳೆಯಿತು. ಒಂದು ದಿನ ಮಳೆಯಲ್ಲಿ ಸಿಲುಕಿದಾಗ ಅನನ್ಯಾಳನ್ನು ವಿಕಾಸ್ ತನ್ನ ಕಾರಿನಲ್ಲೇ ಡ್ರಾಪ್ ಮಾಡಲು ಹತ್ತಿಸಿಕೊಂಡನು. ವಿಕಾಸ್ ಸ್ಟೇರಿಂಗ್ ಹಿಡಿದು ಬಹಳ ಸ್ಟೈಲಿಶ್ ಆಗಿ ಗಾಡಿ ಓಡಿಸುತ್ತಿದ್ದಾನೆ. ಪಕ್ಕದಲ್ಲಿ ಅನನ್ಯ ಇಂದಿನ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಗಂಭೀರವಾಗಿ ಓದುತ್ತಿದ್ದಾಳೆ. ವಿಕಾಸ್, ಅನನ್ಯ, ಆಫೀಸ್ ಮುಗಿದು ಅರ್ಧ ಗಂಟೆ ಆಯಿತು. ಈಗಲಾದರೂ ಆ ಫೈಲ್ ಪಕ್ಕಕ್ಕಿಟ್ಟು ಈ ಬೆಂಗಳೂರಿನ ತಂಪಾದ ಗಾಳಿ ಎಂಜಾಯ್ ಮಾಡಬಾರ್ದೆ? ನನ್ನ ಜೊತೆ ಒಂದು ಒಳ್ಳೆ ಸಾಂಗ್ ಕೇಳು. ಅನನ್ಯ ಫೈಲ್ನಿಂದ ಕಣ್ಣು ತೆಗೆಯದೆ, ವಿಕಾಸ್ ಸರ್, ನೀವು ಕಂಪನಿ ಮಾಲೀಕರ ಸಂಬಂಧಿ ಅಂತ ಕೆಲಸದಲ್ಲಿ ಉಡಾಫೆ ಮಾಡ್ಬೋದು, ಆದರೆ ನಾನು ಮಿಡಲ್ ಕ್ಲಾಸ್ ಹುಡುಗಿ. ನಾಳೆ ವಿಹಾನ್ ಸರ್ಗೆ ಈ ರಿಪೋರ್ಟ್ ಕೊಡಬೇಕು. ಸುಮ್ಮನೆ ಗಾಡಿ ಓಡಿಸಿ. ವಿಕಾಸ್ ಸುಮ್ಮನಿರದೆ ರೇಡಿಯೋ ಆನ್ ಮಾಡಿ ಒಂದು ರೊಮ್ಯಾಂಟಿಕ್ ಹಾಡು ಹಾಕಿದನು. ವಿಕಾಸ್, ಅನನ್ಯ, ನಿನ್ನ ಈ ಸೀರಿಯಸ್ ಲುಕ್ ಇದೆಯಲ್ಲ, ಅದು ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಥರ. ಸ್ವಲ್ಪ ಕಲರ್ ತುಂಬ್ಕೋ. ನಿನಗೆ ಗೊತ್ತಾ, ಇವತ್ತು ಆಫೀಸ್ ಮೀಟಿಂಗ್ನಲ್ಲಿ ನೀನು ಪ್ರೆಸೆಂಟೇಷನ್ ಕೊಡುವಾಗ ಎಲ್ಲರೂ ಸೈಡ್ ನೋಡ್ತಿದ್ರು, ಆದರೆ ನಾನು ನಿನ್ನ ಕೋಪದ ಮೂಗಿನ ತುದಿ ನೋಡ್ತಿದ್ದೆ. ಅನನ್ಯ ಸಿಟ್ಟಿನಿಂದ ಅವನ ಕಡೆ ನೋಡಿ, ವಿಕಾಸ್, ಲಿಮಿಟ್ನಲ್ಲಿ ಇರಿ. ಆಫೀಸ್ ಬೇರೆ, ಪರ್ಸ್ನಲ್ ಬೇರೆ. ನಿಮ್ಮ ಫ್ಲರ್ಟಿಂಗ್ ಮಾತುಗಳನ್ನು ಬೇರೆ ಯಾರ ಹತ್ತಿರನಾದರೂ ಇಟ್ಕೊಳ್ಳಿ. ಕಾರು ಟ್ರಾಫಿಕ್ನಲ್ಲಿ ನಿಂತಾಗ ಇಬ್ಬರ ನಡುವೆ ಬೆಳಗಿನ ಜಗಳದ ಪ್ರಸ್ತಾಪ ಬಂತು. ವಿಕಾಸ್, ಬೆಳಗ್ಗೆ ಎಲ್ಲರ ಮುಂದೆ ನನಗೆ ಅಷ್ಟು ಜೋರಾಗಿ ಬೈಬೇಕಿತ್ತಾ? ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಿದ್ಯಲ್ಲ. ನನ್ನ ಇಮೇಜ್ ಏನಾಗಬೇಡ. ಅನನ್ಯ, ತಪ್ಪು ಮಾಡಿದರೆ ಬೈಲೇಬೇಕು. ಆ ಡಿಸೈನ್ನಲ್ಲಿ ಅಷ್ಟು ದೊಡ್ಡ ಮಿಸ್ಟೇಕ್ ಮಾಡಿದರೆ ವಿಹಾನ್ ಸರ್ ಸುಮ್ಮನೆ ಇರ್ತಿದ್ರ? ನಿಮ್ಮನ್ನು ಉಳಿಸೋಕೆ ನಾನು ಬೈದಿದ್ದು.
ಕೆಲಸ ಕಲಿಯೋ ಹಂಬಲ ಇದ್ದರೆ ಗಂಭೀರವಾಗಿರಿ, ಇಲ್ದಿದ್ರೆ ಅಮೆರಿಕಕ್ಕೆ ವಾಪಸ್ ಹೋಗಿ. ಅನನ್ಯಾಳ ಮಾತು ಕಟ್ಟುನಿಟ್ಟಾಗಿದ್ದರೂ ಅದರಲ್ಲಿ ಕಾಳಜಿ ಇರುವುದು ವಿಕಾಸ್ಗೆ ಅರ್ಥವಾಯಿತು. ಅವನು ಮೆಲ್ಲನೆ ಕಾರಿನ ವೇಗ ಕಡಿಮೆ ಮಾಡಿ ಅವಳನ್ನೇ ನೋಡಿದನು. ವಿಕಾಸ್, ಅಮೆರಿಕಕ್ಕೆ ಹೋಗಲ್ಲ ಅನನ್ಯ, ಅಲ್ಲಿ ನನಗೋಸ್ಕರ ಕಾಯೋರು ಯಾರೂ ಇಲ್ಲ. ಆದರೆ ಇಲ್ಲಿ ಬೈಯೋಕ್ಕಾದ್ರೂ ನೀನು ಇದೆಯಲ್ಲ, ಅಷ್ಟೇ ಸಾಕು. ಈ ಮಾತು ಕೇಳಿ ಅನನ್ಯ ಮನಸ್ಸಿನಲ್ಲೇ ನಕ್ಕಳು. ಆದರೆ ಹೊರಗಡೆ ಮಾತ್ರ ಗಂಭೀರತೆ ಬಿಡಲಿಲ್ಲ. ಜಾಸ್ತಿ ಮಾತಾಡಬೇಡಿ, ಮುಂದಿನ ಸರ್ಕಲ್ನಲ್ಲಿ ಎಡಕ್ಕೆ ತಗೊಳ್ಳಿ ಎಂದು ದಾರಿ ತೋರಿಸಿದಳು. ಅವಳ ಮನೆಯ ಹತ್ತಿರ ಗಾಡಿ ನಿಂತಾಗ ಅನನ್ಯ ಇಳಿಯುತ್ತಾ ಹೇಳಿದಳು, ನಾಳೆ ಬೆಳಗ್ಗೆ 9 ಗಂಟೆಗೆ ಶಾರ್ಪ್ ಆಗಿ ಆಫೀಸ್ನಲ್ಲಿ ಇರಬೇಕು. ಲೇಟ್ ಆದರೆ ಮತ್ತೆ ಬೈಸ್ಕೋಬೇಕು, ರೆಡಿಯಾಗಿರಿ. ವಿಕಾಸ್ ಕಿಟಕಿಯಿಂದ ಇಣುಕಿ, ಎಸ್ ಬಾಸ್, ನಿಮ್ಮ ಬೈಗುಳವೇ ನನಗೆ ಮ್ಯೂಸಿಕ್ ಎಂದು ಕಣ್ಣು ಹೊಡೆದು ಗಾಡಿ ಓಡಿಸಿದನು. ಅನನ್ಯ ಅವನನ್ನು ಹೋಗುವುದನ್ನೇ ನೋಡಿ ತುಂಬಾ ತುಂಟ ಇವನು ಎಂದು ನಗುತ್ತಾ ಒಳಗೆ ಹೋದಳು. ಬೆಳಿಗ್ಗೆಯಿಂದ ಋತ್ವಿಗೆ ಅತಿಯಾದ ವಾಂತಿಯಾಗುತ್ತಿತ್ತು. ಮುಖವೆಲ್ಲ ಬಾಡಿ ಹೋಗಿತ್ತು. ಇದನ್ನು ಕಂಡ ವಿಹಾನ್ ಸಿಕ್ಕಾಪಟ್ಟೆ ಗಾಬರಿಯಾದನು. ವಿಹಾನ್, ಋತು ಏನಾಯ್ತು? ಮಲೆನಾಡಿನ ಚಳಿ ಏನಾದರೂ ಹೊಡೆದಿದ್ಯಾ? ಬಾ, ಹಾಸ್ಪಿಟಲ್ಗೆ ಹೋಗೋಣ ಎಂದು ಗಾಬರಿಯಿಂದ ಓಡಾಡುತ್ತಿದ್ದನು. ಶೈಲಜಾ ಋತ್ವಿಯ ತಲೆ ಸವರುತ್ತಾ ವಿಹಾನನ್ನು ನೋಡಿ ನಕ್ಕಳು. ವಿಹಾನ್, ಸುಮ್ಮನೆ ಗಾಬರಿ ಪಡಬೇಡ, ಇದು ಮಲೆನಾಡಿನ ಚಳಿಯಿಂದ ಆಗಿಲ್ಲ. ನಮ್ಮ ಮನೆಗೆ ಬರ್ತಿರೋ ಹೊಸ ಅತಿಥಿಯ ಲಕ್ಷಣ ಇರ್ಬೋದು ಎಂದು ಕಣ್ಣು ಹೊಡೆದಳು. ಋತ್ವಿ ನಾಚಿಕೆಯಿಂದ ವಿಹಾನನ್ನು ನೋಡಿದಾಗ ವಿಹಾನ್ಗೆ ಅಚ್ಚರಿ ಮತ್ತು ಆನಂದ ಒಟ್ಟಿಗೆ ಆಯಿತು. ಅಮ್ಮ, ನಿಜನಾ ಎಂದು ಕೇಳುತ್ತಾ ಋತ್ವಿಯ ಕೈ ಹಿಡಿದುಕೊಂಡನು. ಇತ್ತ ಸುಪ್ರದಾ ಮತ್ತು ಅನಿಕೇತ್ ಹೊಸ ಸೀರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ನಲ್ಲಿ ಮುಳುಗಿ ಹೋಗಿದ್ದರು. ಬೆಳಿಗ್ಗೆ 6ಕ್ಕೆ ಹೋದರೆ ರಾತ್ರಿ 11ಕ್ಕೆ ಮನೆಗೆ ಬರುತ್ತಿದ್ದರು. ಅನಿಕೇತ್, ಸುಪ್ರದಾ, ಈ ಪ್ರಾಜೆಕ್ಟ್ ಸಕ್ಸಸ್ ಆದರೆ ನಮ್ಮ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಎಂದು ಫೈಲ್ಗಳ ನಡುವೆ ಕಳೆದು ಹೋಗಿದ್ದರು. ಮನೆಯ ಸಂಭ್ರಮಗಳಲ್ಲಿ ಭಾಗವಹಿಸಲು ಅವರಿಗೆ ಸಮಯವೇ ಇಲ್ಲದಂತಾಗಿತ್ತು. ಆದರೆ ಅವರ ಶ್ರಮ ಕಂಪನಿಗೆ ದೊಡ್ಡ ಲಾಭ ತರುತ್ತಿತ್ತು. ಆರವ್ ತನ್ನ ಕ್ಯಾಬಿನ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಹೊಸದಾಗಿ ಜಾಯಿನ್ ಆಗಿದ್ದ ನರ್ಸ್ ರಶ್ಮಿ ಸದಾ ಅವನ ಸುತ್ತಲೇ ಸುತ್ತುತ್ತಿದ್ದಳು. ಡಾಕ್ಟರ್, ನಿಮಗೆ ಕಾಫಿ ಬೇಕಾ? ಡಾಕ್ಟರ್, ನಿಮ್ಮ ಟೈಮ್ ಸರಿ ಇಲ್ಲ ಎಂದು ಸುಮ್ಮನೆ ಅವನನ್ನು ಪೀಡಿಸುತ್ತಿದ್ದಳು. ಆರವ್, ನೋಡಿ ರಶ್ಮಿ, ನಾನು ಇಲ್ಲಿ ಕೆಲಸ ಮಾಡೋಕೆ ಬಂದಿದ್ದೀನಿ, ಪೇಷಂಟ್ಸ್ ಕಡೆ ಗಮನ ಕೊಡಿ ಎಂದು ಎಚ್ಚರಿಸಿದರೂ ಅವಳು ಕೇಳುತ್ತಿರಲಿಲ್ಲ. ಅದೇ ಸಮಯದಲ್ಲಿ ದಿಯಾ ಆರವ್ಗೆ ಮನೆಯಿಂದ ಬಿಸಿ ಬಿಸಿ ಊಟ ತಂದಿದ್ದಳು. ಕ್ಯಾಬಿನ್ ಬಾಗಿಲು ತೆಗೆದ ತಕ್ಷಣ ನರ್ಸ್ ರಶ್ಮಿ ಅವನ ಪಕ್ಕದಲ್ಲೇ ನಿಂತು ಅವನ ಫೋಟೋ ತೆಗೆಯಲು ಪ್ರಯತ್ನಿಸುತ್ತಿರುವುದನ್ನು ಕಂಡಳು. ದಿಯಾ ಸಿಟ್ಟಿನಿಂದ, ಓಹೋ, ಇಲ್ಲಿ ಡಾಕ್ಟರ್ ಕೆಲಸ ಮಾಡ್ತಿದ್ದೀರಾ ಅಥವಾ ಫೋಟೋಶೂಟ್ ನಡೀತಿದೆಯಾ? ಆರವ್, ದಿಯಾ, ನೀನು ಅಂದುಕೊಂಡಂತೆ ಏನೂ ಇಲ್ಲ ಎಂದು ಗಾಬರಿಯಿಂದ ಎದ್ದನು. ದಿಯಾ, ನನಗೆ ಗೊತ್ತು ಆರವ್, ಈ ನರ್ಸ್ ನಿಮ್ಮ ಹಿಂದೆ ಬಿದ್ದಿರೋದು ಕಾಣ್ತಿದೆ. ನೋಡು, ಇವರು ನನ್ನ ಗಂಡ. ಮುಂದಿನ ಸಲ ಇವರ ಹತ್ತಿರ ಬರಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಎಂದು ಅವಳನ್ನು ಗುರಾಯಿಸಿ ಕಳಿಸಿದಳು. ಆರವ್ಗೆ ದಿಯಾಳ ಈ ಪೊಸೆಸಿವ್ ಗುಣ ಕಂಡು ಒಳಗೊಳಗೆ ಖುಷಿಯಾಯಿತು. ಆಫೀಸ್ನಲ್ಲಿ ವಿಕಾಸ್ ಇಂದು ಲೇಟಾಗಿ ಬಂದಿದ್ದಕ್ಕೆ ಅನನ್ಯ ಇವನನ್ನು ಹೊರಗೆ ನಿಲ್ಲಿಸಿದ್ದಳು. ನೀವು ಪ್ರಾಮಿಸ್ ಮಾಡಿದಂತೆ ಟೈಮ್ಗೆ ಬಂದಿಲ್ಲ. ಈ ಇಡೀ ದಿನ ನೀವು ಕ್ಯಾಂಟೀನ್ನಲ್ಲಿ ಕೂತು ಡೇಟಾ ಎಂಟ್ರಿ ಮಾಡಬೇಕು ಎಂದು ಆರ್ಡರ್ ಮಾಡಿದಳು. ವಿಕಾಸ್ ನಗು ನಗುತ್ತಾ, ಬಾಸ್ ಏನು ಹೇಳಿದ್ರು ಪಾಲಿಸ್ತೀನಿ ಎಂದು ಅವಳ ಹತ್ತಿರ ಹೋಗಿ ಸಣ್ಣದೊಂದು ಚಾಕ್ಲೇಟ್ ಇಟ್ಟು ಬಂದನು. ಆರವ್ ಹಾಸ್ಪಿಟಲ್ನಲ್ಲೇ ಋತ್ವಿಯ ಟೆಸ್ಟ್ ಮಾಡಿಸಲಾಗಿತ್ತು. ರಿಪೋರ್ಟ್ ಕೈಗೆ ಬರುವವರೆಗೂ ವಿಹಾನ್ ಹಜಾರದಲ್ಲಿ ಅತ್ತಿತ್ತ ಓಡಾಡುತ್ತಿದ್ದನು. ಆರವ್ ಮುಗುಳ್ನಗುತ್ತಾ ಹೊರಗೆ ಬಂದು, ಕಂಗ್ರ್ಯಾಚುಲೇಷನ್ ವಿಹಾನ್, ನೀನು ಅಪ್ಪ ಆಗ್ತಿದ್ದೀಯಾ, ಋತು ತಾಯಿ ಆಗ್ತಿದ್ದಾರೆ ಎಂದಾಗ ವಿಹಾನ್ಗೆ ಮಾತುಗಳೇ ಬರಲಿಲ್ಲ. ಸಂತೋಷದಿಂದ ಅವನನ್ನು ಆರವ್ ಅಪ್ಪಿಕೊಂಡನು. ವಿಹಾನ್ ನೇರವಾಗಿ ಋತ್ವಿಯ ಬಳಿ ಹೋಗಿ ಅವಳ ಕೈ ಹಿಡಿದುಕೊಂಡನು. ಋತು ನಮ್ಮ ಪ್ರೀತಿಯ ಸಾಕ್ಷಿಯಾಗಿ ಪುಟ್ಟ ಕಂದ ಬರ್ತಿದ್ದಾನೆ ಎಂದಾಗ ಋತ್ವಿ ಭಾವುಕಳಾಗಿ ವಿಹಾನ್ನ ಎದೆಯ ಮೇಲೆ ತಲೆ ಇಟ್ಟು ಅಳುತ್ತಾ, ಇಷ್ಟು ದಿನ ಅನುಭವಿಸಿದ ಎಲ್ಲ ನೋವುಗಳು ಈ ಒಂದು ಸುದ್ದಿಯಿಂದ ಮರೆತು ಹೋದವು. ಮನೆಗೆ ವಿಷಯ ತಿಳಿಯುತ್ತಿದ್ದಂತೆ ಶೈಲಜಾ ಅಮ್ಮ ದೇವರಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದರು. ರಾಜಶೇಖರ್ ಅವರು ಇಡೀ ಏರಿಯಾಕ್ಕೆ ಸಿಹಿ ಹಂಚಲು ಆರ್ಡರ್ ಮಾಡಿದರು. ದಿಯಾ ಓಡಿ ಬಂದು ತಂಗಿ ಋತ್ವಿಯನ್ನು ಅಪ್ಪಿಕೊಂಡು, ನಾನು ದೊಡ್ಡಮ್ಮ ಆಗ್ತಿದ್ದೀನಿ, ಇನ್ಮೇಲೆ ನೀನು ಬೆಡ್ನಿಂದ ಕೆಳಗೆ ಇಳಿಯೋ ಹಾಗಿಲ್ಲ, ನಾನೇ ನಿನ್ನನ್ನು ನೋಡ್ಕೊತೀನಿ ಎಂದು ಪ್ರೀತಿಯಿಂದ ಗದರಿಸಿದಳು. ವಿಕಾಸ್ ಆಫೀಸ್ನಿಂದ ನೇರವಾಗಿ ಮನೆಗೆ ಬಂದನು. ವಿಹಾನಣ್ಣ, ಮಗು ಬಂದ ಮೇಲೆ ನಾನೇ ಅದಕ್ಕೆ ಬೆಸ್ಟ್ ಫ್ರೆಂಡ್. ದಿಯಾ ನೋಡು, ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ದೊಡ್ಡದಾಗಿದೆ ಎಂದು ಹೇಳಿದನು. ವಿಡಿಯೋ ಕಾಲ್ ಮೂಲಕ ವಿಷಯ ತಿಳಿದ ಅಭಿ ಮತ್ತು ತನ್ವಿ ಸಂಭ್ರಮಪಟ್ಟರು. ತನ್ವಿ, ಅತ್ತಿಗೆ, ನಾನು ಈಗಲೇ ಬೆಂಗಳೂರಿಗೆ ಫ್ಲೈಟ್ ಹಿಡಿದು ಬರ್ತೀನಿ, ನಿನಗೆ ಇಷ್ಟವಾದ ಉಪ್ಪಿನಕಾಯಿ ಮತ್ತು ಹೈದರಾಬಾದ್ ಸ್ಪೆಷಲ್ ಅಡುಗೆ ತರ್ತೀನಿ ಎಂದು ಖುಷಿಯಿಂದ ಕಿರುಚಿದಳು. ಅಭಿ, ವಿಹಾನ್ ತನ್ನ ಗೆಳತಿಯನ್ನು ತುಂಬ ಜೋಪಾನವಾಗಿ ನೋಡ್ಕೋ
ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಬೆಂಗಳೂರಿಗೆ ಬಂದು ನಿನ್ನನ್ನು ವಿಚಾರಿಸ್ಕೊಳ್ತೀನಿ ಎಂದು ಪ್ರೀತಿಯಿಂದ ಎಚ್ಚರಿಸಿದನು. ಬ್ಯುಸಿ ಶೆಡ್ಯೂಲ್ ನಡುವೆಯೂ ಸುಪ್ರದಾ ಮತ್ತು ಅನಿಕೇತ್ ಮನೆಗೆ ಬಂದರು. ಸುಪ್ರದಾ, ನಮ್ಮ ಮನೆಯಲ್ಲಿ ಮೊದಲ ಮಗು, ಇವತ್ತಿನಿಂದ ಋತ್ವಿಗೆ ಯಾವುದೇ ಕೆಲಸವಿಲ್ಲ, ಪೂರ್ತಿ ರೆಸ್ಟ್ ಮಾಡಬೇಕು ಎಂದು ತಾವೇ ಅಡುಗೆ ಮನೆಯ ಜವಾಬ್ದಾರಿ ತೆಗೆದುಕೊಂಡರು. ಅನಿಕೇತ್ ಅಂತೂ ತುಂಬ ಸಂಭ್ರಮಪಟ್ಟನು. ಅನಿಕೇತ್ ತಾಯಿ ಸರೋಜಾ ಅವರು ಕೂಡ ಋತ್ವಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಅಂದು ರಾತ್ರಿ ವಿಹಾನ್ ಋತ್ವಿಗೆ ಒಂದು ಪುಟ್ಟ ಚಿನ್ನದ ಪಾದದ ಸರವನ್ನು ಉಡುಗೊರೆಯಾಗಿ ನೀಡಿ, ಇದು ನಮ್ಮ ಮಗುವಿನ ಮೊದಲ ನೆನಪು, ನೀನು ನನಗಿಂತ ಜಾಸ್ತಿ ಆ ಮಗುವನ್ನು ಪ್ರೀತಿಸಬೇಡ ಅಷ್ಟೇ ಎಂದು ತಮಾಷೆ ಮಾಡಿದನು. ಜೈಲಿನ ಕಬ್ಬಿಣದ ಸರಳುಗಳ ಹಿಂದೆ ಕುಳಿತಿದ್ದ ಗೌರವ್ ತನ್ನ ಮೊಬೈಲ್ ಅಕ್ರಮವಾಗಿ ಪಡೆದದ್ದು ಮೂಲಕ ರಾಯ್ ನಿವಾಸದ ಅಪ್ಡೇಟ್ ಪಡೆಯುತ್ತಿದ್ದನು. ಋತ್ವಿ ಗರ್ಭಿಣಿಯಾಗಿರುವ ಸುದ್ದಿ ಕೇಳಿದ ತಕ್ಷಣ ಅವನು ಸಿಟ್ಟಿನಿಂದ ಗೋಡೆಗೆ ಗುದ್ದಿದನು. ಗೌರವ್, ನೋಡಿದ್ಯಾ ಶೀಲಾ, ನಾವು ಇಲ್ಲಿ ನರಕ ಅನುಭವಿಸ್ತಿದ್ದೀವಿ. ವಿಹಾನಲ್ಲಿ ಅಪ್ಪ ಆಗೋ ಸಂಭ್ರಮದಲ್ಲಿದ್ದಾನೆ, ಆ ಋತ್ವಿ ಮುಖದಲ್ಲಿ ಮತ್ತೆ ನಗು ಬಂದಿದೆ, ಇದು ನನಗೆ ಸಹಿಸೋಕಾಗ್ತಿಲ್ಲ. ಶೀಲಾ ಕ್ರೂರವಾಗಿ ನಗುತ್ತಾ, ಹೊಟ್ಟೆ ಉರಿ ನನಗೂ ಆಗ್ತಿದೆ ಅಣ್ಣ, ಆದರೆ ನೆನಪಿರ್ಲಿ, ಆ ಮನೆಯ ಒಳಗಡೆ ನಮ್ಮ ಮನುಷ್ಯ ಇದ್ದಾನೆ, ನಾವು ಹೇಳಿದಂತೆ ಅವನು ಆಟ ಆಡ್ತಿದ್ದಾನೆ. ಋತ್ವಿಯ ಈ ಸಂಭ್ರಮ ಹೆಚ್ಚು ದಿನ ಇರಲ್ಲ. ರಾಯ್ ನಿವಾಸದ ಅಡುಗೆ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ರಾಮಣ್ಣ ಎಂಬುವನು ವಾಸ್ತವವಾಗಿ ಗೌರವ್ ಕಳುಹಿಸಿದ ಆಳು. ಅವನು ತುಂಬ ಮುಗ್ಧನಂತೆ ನಟಿಸುತ್ತಾ ಮನೆಯ ಪ್ರತಿಯೊಂದು ಸಣ್ಣ ವಿಷಯವನ್ನು ಗೌರವ್ಗೆ ತಲುಪಿಸುತ್ತಿದ್ದನು. ಋತ್ವಿ ಯಾವ ಸಮಯದಲ್ಲಿ ಮಾತ್ರೆ ತಗೋತಾಳೆ, ವಿಹಾನ್ ಯಾವಾಗ ಆಫೀಸ್ಗೆ ಹೋಗ್ತಾನೆ, ದಿಯಾ ಮತ್ತು ಆರವ್ ಯಾವಾಗ ಹೊರಗೆ ಹೋಗ್ತಾರೆ, ಈ ಎಲ್ಲ ಮಾಹಿತಿಗಳು ಜೈಲಿಗೆ ರವಾನೆಯಾಗುತ್ತಿದ್ದವು. ಅಡುಗೆಯವನು ರಾಮಣ್ಣ ಗೌರವ್ಗೆ ಫೋನ್ ಮಾಡಿ, ಸರ್, ಋತ್ವಿ ಮೇಡಮ್ಗೆ ಈಗ ಪೂರ್ತಿ ಬೆಡ್ ರೆಸ್ಟ್ ಕೊಟ್ಟಿದ್ದಾರೆ, ಇಡೀ ಕುಟುಂಬ ಅವಳನ್ನೇ ನೋಡ್ಕೋತಿದೆ ಎಂದಾಗ ಶೀಲಾ ಒಂದು ಭಯಾನಕ ಸೂಚನೆ ನೀಡಿದಳು. ಶೀಲಾ, ರಾಮಣ್ಣ ಅವಳಿಗೆ ಕೊಡೋ ಹಾಲಿನಲ್ಲಿ ಅಥವಾ ಜ್ಯೂಸ್ನಲ್ಲಿ ಮೆಲ್ಲನೆ ವಿಷಕಾರಿ ಅಂಶಗಳನ್ನು ಬೆರೆಸಬೇಕು. ಮಗು ಮತ್ತು ತಾಯಿ ಇಬ್ಬರಿಗೂ ತೊಂದರೆ ಆಗಬೇಕು, ಯಾರಿಗೂ ಸಂಶಯ ಪಡಬಾರ್ದು. ಜೈಲಿನಲ್ಲಿ ಕುಳಿತಿದ್ದ ಗೌರವ್ ಅಕ್ರಮ ಫೋನ್ ಮೂಲಕ ಅಡುಗೆಯವನು ರಾಮಣ್ಣಗೆ ಕರೆ ಮಾಡಿದನು. ರಾಮಣ್ಣ, ಇವತ್ತೇ ಸರಿಯಾದ ಸಮಯ, ವಿಹಾನ್ ಆಫೀಸ್ ಮೀಟಿಂಗ್ನಲ್ಲಿ ಬ್ಯುಸಿ ಇದ್ದಾನೆ, ಋತ್ವಿ ಒಬ್ಬಳೇ ರೂಮ್ನಲ್ಲಿ ವಿಶ್ರಾಂತಿ ತಗೋತಿದ್ದಾಳೆ, ಅವಳಿಗೆ ಕೊಡೋ ಹಾಲಿನಲ್ಲಿ ನಾನು ಕೊಟ್ಟಿರೋ ಆ ಗುಳಿಗೆಯನ್ನು ಬೆರೆಸಿಬಿಡು, ಯಾರಿಗೂ ಸಂಶಯ ಬರಬಾರ್ದು ಎಂದು ಕ್ರೂರವಾಗಿ ಆಜ್ಞಾಪಿಸಿದನು. ರಾಮಣ್ಣ ತುಂಬ ಮುಗ್ಧನಂತೆ ನಟಿಸುತ್ತಾ ಋತ್ವಿಗಾಗಿ ಕೇಸರಿ ಹಾಲು ಸಿದ್ಧಪಡಿಸಿದನು. ಲೋಟಕ್ಕೆ ಹಾಲು ಸುರಿಯುವಾಗ ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡು ಜೇಬಿನಿಂದ ಆ ಸಣ್ಣ ಗುಳಿಗೆಯನ್ನು ತೆಗೆದು ಹಾಲಿನಲ್ಲಿ ಬೆರೆಸಿದನು. ಆ ವಿಷ ಬೆರೆತ ಹಾಲನ್ನು ಹಿಡಿದು ಮೆಲ್ಲನೆ ಋತ್ವಿಯ ರೂಮಿನ ಕಡೆಗೆ ನಡೆದನು. ಅವನ ಮುಖದಲ್ಲಿ ಒಂದು ರೀತಿಯ ವಿಚಿತ್ರ ನಗು ಇತ್ತು. ಅದೇ ಸಮಯದಲ್ಲಿ ಕೆಳಗಿನ ಹಜಾರದಲ್ಲಿ ವಿಕಾಸ್ ಮತ್ತು ದಿಯಾ ಹರಟೆ ಹೊಡೆಯುತ್ತಾ ಕುಳಿತಿದ್ದರು. ವಿಕಾಸ್, ದಿಯಾ, ಈ ಹೊಸ ಅಡುಗೆಯವನು ರಾಮಣ್ಣ ಬಂದಾಗಿನಿಂದ ತುಂಬ ಸೈಲೆಂಟ್ ಆಗಿದ್ದಾನೆ ಅಲ್ವಾ, ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ದಿಯಾ, ಹೌದು ವಿಕಾಸ್, ನನಗೂ ಅದೇ ಅನ್ನಿಸ್ತಿದೆ, ಅವನ ಕಣ್ಣುಗಳಲ್ಲಿ ಏನೋ ಕಳ್ಳತನದ ಕಾಣ್ತಿದೆ. ಈಗ ನೋಡು, ಋತ್ವಿ ಅಕ್ಕನಿಗೆ ಹಾಲು ತಗೊಂಡು ಹೋಗ್ತಿದ್ದಾನೆ, ಆದರೆ ಮುಖ ಯಾಕೆ ಅಷ್ಟು ಬೆಳ್ಳಗಾಗಿದೆ. ರಾಮಣ್ಣ ಋತ್ವಿಯ ರೂಮಿಗೆ ಬಾಗಿಲು ತಟ್ಟಲು ಹೋದಾಗ ವಿಕಾಸ್ ಹಿಂದಿನಿಂದ ಬಂದು ಅವನ ಹೆಗಲ ಮೇಲೆ ಕೈ ಹಾಕಿದನು. ವಿಕಾಸ್, ಏನೋ ರಾಮಣ್ಣ, ಅತ್ತಿಗೆಗೆ ಹಾಲು ತಗೊಂಡು ಹೋಗ್ತಿದ್ದೀಯಾ, ಕೊಡು, ನಾನು ಮತ್ತು ದಿಯಾ ಅತ್ತಿಗೆ ಹತ್ತಿರ ಮಾತಾಡಬೇಕು, ನಾವೇ ಕೊಡ್ತೀವಿ ಎಂದು ಲೋಟ ಕಿತ್ತುಕೊಳ್ಳಲು ಹೋದನು. ರಾಮಣ್ಣ ಗಾಬರಿಯಿಂದ ಲೋಟವನ್ನು ಹಿಂದೆ ಎಳೆದುಕೊಂಡು, ಬೇಡ ಸರ್, ಬೇಡ, ಅಮ್ಮನವರಿಗೆ ತುಂಬ ಸುಸ್ತಾಗಿದೆ, ನಾನೇ ಕೊಟ್ಟು ಬರ್ತೀನಿ, ನೀವು ಆಮೇಲೆ ಹೋಗಿ ಎಂದು ಬೆವರುತ್ತಾ ಹೇಳಿದನು. ರಾಮಣ್ಣನ ಈ ಹಠಾತ್ ಪ್ರತಿರೋಧ ಕಂಡ ದಿಯಾಗೆ ಅನುಮಾನ ಗಟ್ಟಿಯಾಯಿತು. ಅವಳು ಲೋಟದ ಒಳಗಿದ್ದ ಹಾಲನ್ನು ಸ್ಪಷ್ಟವಾಗಿ ಗಮನಿಸಿದಳು. ಬಿಳಿಯ ಹಾಲಿನ ಮೇಲೆ ಸಣ್ಣದೊಂದು ನೀಲಿ ಬಣ್ಣದ ಗೆರೆ ತೇಲುತ್ತಿತ್ತು. ದಿಯಾ, ರಾಮಣ್ಣ ನಿಲ್ಲು, ಆ ಹಾಲಿನ ಮೇಲೆ ಆ ನೀಲಿ ಬಣ್ಣದ ಕಲೆ ಎಲ್ಲಿಂದ ಬಂತು, ನೀನು ಹಾಲಿಗೆ ಏನೋ ಬೆರೆಸಿದ್ದೀಯಾ ಎಂದು ಜೋರಾಗಿ ಕಿರುಚಿದಳು. ಹೊರಗೆ ಹೋದ ಸದ್ದನ್ನು ಕೇಳಿ ಋತ್ವಿ ಬಾಗಿಲು ತೆಗೆದಳು. ರಾಮಣ್ಣ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ವಿಕಾಸ್ ಅವನ ಕಾಲಿಗೆ ಅಡ್ಡ ಹಾಕಿ ಕೆಳಗೆ ಬಿಡಿಸಿದನು. ಹಾಲಿನ ಲೋಟ ನೆಲಕ್ಕೆ ಬಿದ್ದು ಚೆಲ್ಲಿದಾಗ ನೆಲದ ಮೇಲೆ ಆ ನೀರು ಬಿದ್ದ ಜಾಗದಲ್ಲಿ ನೊರೆ ಬರಲಾರಂಭಿಸಿತು. ವಿಕಾಸ್ ರಾಮಣ್ಣನ ಕುತ್ತಿಗೆ ಪಟ್ಟಿ ಹಿಡಿದು, ಹೇಯ್, ಯಾರೋ ನೀನು, ನನ್ನ ಅತ್ತಿಗೆಗೆ ವಿಷ ಕೊಡೋಕೆ ಬಂದಿದ್ದೀಯಾ, ಯಾರು ನಿನ್ನನ್ನು ಕಳಿಸಿದ್ದು ಎಂದು ಅವನ ಕೆನ್ನೆಗೆ ಬಲವಾಗಿ 2 ಏಟು ನೀಡಿದನು. ದಿಯಾ ತಕ್ಷಣ ರಾಮಣ್ಣನ ಜೇಬಿನಲ್ಲಿದ್ದ ಫೋನ್ ಕಿತ್ತುಕೊಂಡು ಅದರಲ್ಲಿ ಗೌರವ ಹೆಸರಿನಿಂದ ಸತತವಾಗಿ ಕಾಲ್ಗಳು ಬರುತ್ತಿದ್ದವು. ದಿಯಾ, ವಿಕಾಸ್ ನೋಡು, ಜೈಲಿನಲ್ಲಿರುವ ಆ ಗೌರವ್ ಮತ್ತು ಶೀಲಾ ಇವನನ್ನ ಕಳಿಸಿದ್ದಾರೆ, ಋತ್ವಿಯ ಪ್ರಾಣಕ್ಕೆ ಸಂಚು ಮಾಡಿದ್ದಾರೆ ಎಂದು ಹಲುಬಿದಳು. ಋತ್ವಿ ಈ ಘೋರ ಸತ್ಯ ಕೇಳಿ ಬೆಚ್ಚಿಬಿದ್ದು ಸೋಫಾದ ಮೇಲೆ ಕುಸಿದಳು.
ಈ ಕತೆ ನೀವು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.